ಹಾಯ್ ಸ್ನೇಹಿತರೆ, ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ. ನಾನಿವತ್ತು ಸ್ನೇಹಿತರೆ ನಿಮಗೆ ರುಚಿಯಾಗಿರುವಂತಹ ದೇವಸ್ಥಾನದಲ್ಲಿ ಮಾಡುವಂಥ ಒಂದು ರುಚಿಕರವಾಗಿರುವಂಥ ಚಟ್ನಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ನೀವು ಸಾಮಾನ್ಯವಾಗಿ ಧರ್ಮಸ್ಥಳ, ಸುಬ್ರಹ್ಮಣ್ಯ, ಕಟೀಲು ಹಾಗೆ ಕಮಲಶಿಲೆ ಎಲ್ಲ ದೇವಸ್ಥಾನಕ್ಕೆ ಹೋದಾಗ ಕೊಲ್ಲೂರಿನಲ್ಲಿ ಸಹ ಊಟ ಮಾಡಿರ್ತೀರಿ. ಆವಾಗ ಅವರು ಒಂದು ಚಟ್ನಿ ಹಾಕಿರ್ತಾರೆ, ತುಂಬ ಚೆನ್ನಾಗಿರುತ್ತೆ. ತುಂಬ ಚಟ್ನಿ ಮಾಡ್ತಾರೆ, ಅದರಲ್ಲಿ ಇದು ಒಂದು ಸಹ ದೇವಸ್ಥಾನದಲ್ಲಿ ಮಾಡುವಂತಹ ಚಟ್ನಿನೇ. ನೀವು ಯಾವಾಗಲೂ ತಿಂದಿರ್ತೀರಿ, ಆದರೆ ಇದು ಹೇಗೆ ಮಾಡಿದ್ದು ಅಂತ ಗೊತ್ತಿರಲ್ಲ ಅಷ್ಟೇ. ಒಮ್ಮೆ ಈ ರೀತಿದು ಚಟ್ನಿ ಮಾಡಿ ತಿನ್ನಿ. ಸಾಮಾನ್ಯವಾಗಿ ಎಲ್ಲರೂ ಚಟ್ನಿ ಮಾಡ್ತಾರೆ, ಆದರೆ ಈ ರೀತಿ ಒಂದು ಚಟ್ನಿ ಮಾಡಿ ತಿಂದಿದ್ರೆ ತುಂಬ ರುಚಿಯಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ ಸ್ನೇಹಿತರೆ, ಇದು ಅಷ್ಟು ಚೆನ್ನಾಗಿರುತ್ತಂದರೆ ತುಂಬ ರುಚಿಯಾಗಿರುತ್ತೆ. ದೊಡ್ಡವರು ಸಹ ತಿಂತಾರೆ. ನಾವು ಇದನ್ನು ಊಟಕ್ಕೆ ಬೇಕಾದರೂ ಬಳಸ್ಬೋದು, ಅಥವಾ ದೋಸೆ, ಚಪಾತಿ ಯಾವುದಕ್ಕೆ ಬೇಕಾದರೂ ಬಳಸ್ಬೋದು. ನಾವು ಯಾವುದಕ್ಕೆ ಬಳಸ್ತೀವಿ ಅಂತ ಮುಖ್ಯ ಅಲ್ಲ, ಆದರೆ ನಮಗೆ ತುಂಬ ಟೇಸ್ಟಿ ಅನಿಸೋದು ಈ ಚಟ್ನಿ ಮಾತ್ರ. ಸ್ನೇಹಿತರೆ, ನಾನಿವಾಗ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು 2 ಟೇಬಲ್ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆ ಬಳಸ್ತಾ ಇದ್ದೀನಿ. ನಿಮ್ಮ ಮನೇಲಿ ಯಾವ ಎಣ್ಣೆ ಉಂಟು ನೀವು ಯೂಸ್ ಮಾಡ್ತೀರಾ ಅದನ್ನು ಬಳಸಿ. ಅದಕ್ಕೆ 4 ಉದ್ದ ಮೆಣಸನ್ನು ಹಾಕಿದ್ದೀನಿ. ಸ್ನೇಹಿತರೆ, ಈ ಉದ್ದ ಮೆಣಸನ್ನು ನಾವು ಫ್ರೈ ಮಾಡುವಾಗ ಅದು ಸ್ವಲ್ಪ ಉಬ್ಬಿ ಬರಲಿ, ಅಲ್ಲಿ ತನಕ ನಾವು ಫ್ರೈ ಮಾಡೋಣ. ಆದರೆ ಕಪ್ಪಾಗೋದು ಬೇಡ. ಸ್ನೇಹಿತರೆ, ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಹಾಕಿ, ಲೈಕ್ ಕೊಡಿ. ನೋಡಿ, ನಾನು ಅದಕ್ಕೀಗ 4 ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದನ್ನು ಬೆಳೆಸ್ತಾ ಇದ್ದೀನಿ. ಉದ್ದಿನ ಕಾಳು ಬೇಕಾದರೂ ಹಾಕ್ಬೋದು, ಇಲ್ಲ ಉದ್ದಿನ ಬೇಳೆನ ಬೇಕಾದರೂ ಹಾಕ್ಬೋದು. ಅದನ್ನು ಅದೇ ಬಾಣಲಿಗೆ ಅದೇ ಎಣ್ಣೆಗೆ ನಾನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾವಾಗಲೂ ಸಹ ನಾವು ಫ್ರೈ ಮಾಡೋದು ತುಂಬ ಚೆನ್ನಾಗಿರಬೇಕು. ಒಂದು ಕತ್ತು ಹೋಗಬಾರ್ದು ಮತ್ತು ಅರೆಬರೆ ಬೇಯಬಾರ್ದು. ನಾವು ಎಷ್ಟು ಬೇಯಿಸಬೇಕು ಅಷ್ಟೇ ಬೇಯಿಸಿದರೆ ಎಲ್ಲ ಅಡುಗೆನೂ ರುಚಿಯಾಗಿ ಬರುತ್ತೆ. ಹಾಗೆ ಇದು ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ನಾನು ಒಂದು ಕಾಯಲ್ಲಿ ಅರ್ಧ ಕಾಯಿಯನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ದೇನೆ ತುರಿದು. ಅದಕ್ಕೆ ನಾನು 4 ಮೆಣಸು ಹಾಗೆ ಉದ್ದಿನ ಬೇಳೆನ ಹುರ್ಕೊಂಡಿದ್ನಲ್ಲ ಅದನ್ನು ಹಾಕಿದ್ದೀನಿ. ಜೊತೆಗೆ ಉಪ್ಪನ್ನು ಹಾಕ್ತಾಯಿದ್ದೀನಿ, ಸ್ವಲ್ಪ ನೀರನ್ನು ಹಾಕ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಬಳಸ್ಕೊಳ್ಳಿ ಸ್ನೇಹಿತರೆ. ಗೋಲಿ ಗಾತ್ರದ ಹುಳಿಯನ್ನು ಬಳಸಿ ಇದನ್ನು ಹಾಕಿ ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ. ರುಬ್ಬಿದ ಚಟ್ನಿನ ನಾವು ಒಂದು ಪಾತ್ರಕ್ಕೆ ಸರ್ವ್ ಮಾಡ್ಕೊಳ್ಳಿ. ಹಾಗೆ ಅದಕ್ಕೆ ಒಂದು ಒಗ್ಗರಣೆಯನ್ನು ಕೊಟ್ಟಿದ್ದರೆ ಇನ್ನೂ ರುಚಿಯಾಗಿ ಬರುತ್ತೆ. ನಾವು ಮಾಡಿರುವಂಥ ಚಟ್ನಿಗೆ ಒಂದು ಒಗ್ಗರಣೆ ಇರಲೇಬೇಕು. ಒಗ್ಗರಣೆ ಇಲ್ಲದಿದ್ದರೆ ಟೇಸ್ಟೇ ಬರಲ್ಲ ಚಟ್ನಿ. ಹಾಗಾಗಿ ನಾನು 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿದ್ದೇನೆ. ಎಣ್ಣೆ ಕಾದ ನಂತರ ಸಾಸಿವೆ ಹಾಕಿದ್ದೇನೆ ಸ್ವಲ್ಪ, ಹಾಗೆ ಇಂಗನ್ನು ಹಾಕಿದ್ದೇನೆ. ಇಂಗನ್ನು ಯಾಕೆ ಬಳಸಿದ್ದೇನೆ ಅಂದರೆ ಉದ್ದು ಗ್ಯಾಸ್ ಪ್ರಾಬ್ಲಮ್ನವರಿಗೆ ಕಷ್ಟ ಆಗುತ್ತೆ. ಹಾಗೆ ಅದು ವಾಯು ಪ್ರಕೃತಿ ಇರೋದರಿಂದ ನಾವು ಇಂಗನ್ನು ಬಳಸಿದ್ದೇವೆ. ಹಾಗೆ ಸ್ವಲ್ಪ ಕರಿಬೇವನ್ನು ಬಳಸಿ ಚೆನ್ನಾಗಿ ಒಂದು ಒಗ್ಗರಣೆ ಮಾಡಿಕೊಂಡ್ರಿ. ಚಟಪಟ ಅನ್ನಬೇಕು, ಸಾಸಿವೆ ಚಟಪಟ ಅಂದರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರ್ತದೆ. ನಾವು ಚಟ್ನಿಗೆ ಹಾಕುವ. ನೋಡಿ, ನಾನು ಇವಾಗ ಚಟ್ನಿಗೆ ಹಾಕ್ತಾಯಿದ್ದೀನಿ. ಈ ಸಮಯದಲ್ಲಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಉಪ್ಪು ಕಮ್ಮಿ ಅಂದರೆ ಉಪ್ಪನ್ನು ಬಳಸ್ಕೊಳ್ಳಿ. ಸ್ನೇಹಿತರೆ, ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪೂರ್ತಿ ವಿಡಿಯೋ ನೋಡಿ, ಹಾಗೆ ಲೈಕ್ ಕೊಡಿ, ಕಮೆಂಟ್ ಮಾಡಿ. ನೀವು ಒಮ್ಮೆ ಟ್ರೈ ಮಾಡಿ ಈ ರೀತಿ ಚಟ್ನಿ ಮಾಡೋದನ್ನು. ಚಟ್ನಿ ಮಾಡಿದ್ದು ನಿಮಗೆ ಇಷ್ಟ ಆದರೆ, ಚೆನ್ನಾಗಿ ಬಂದರೆ ನನಗೊಂದು ಕಮೆಂಟ್ ಹಾಕಿ. ನಿಮ್ಮ ಫೀಡ್ಬ್ಯಾಕು ನನಗೆ ಬೇಕೇ ಬೇಕು. ನೋಡಿ ಸ್ನೇಹಿತರೆ, ಈ ರೀತಿಯಾದ ಚಟ್ನಿ ರುಚಿಯಾಗಿರುತ್ತೆ. ಟೆಂಪಲಲ್ಲಿ ಇದೇ ರೀತಿ ಚಟ್ನಿ ಮಾಡ್ತಾರೆ. ದಯವಿಟ್ಟು ಸ್ನೇಹಿತರೆ ನನ್ನ ಎಲ್ಲ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ, ಹಾಗೆ ಮುಂದೆ ಬರುವ ಎಲ್ಲ ವಿಡಿಯೋನಿಗೂ ಸಪೋರ್ಟ್ ಮಾಡಿ. ಒಂದು ಲೈಕ್ ಕೊಡಿ, ಕಮೆಂಟ್ ಹಾಕಿ. ಥ್ಯಾಂಕ್ ಯು ನೋಡಿದ್ದಕ್ಕಾಗಿ.